ಇವತ್ತು ನಾವು ಈ ವಿಡಿಯೋದಲ್ಲಿ SMC ಅಂದರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಬರೋಣ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿರುತ್ತೆ, ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇದರಲ್ಲಿ ನಾವು ಆರ್ಡರ್ ಬ್ಲಾಕ್ ಬಗ್ಗೆ, ಲಿಕ್ವಿಡಿಟಿ, ಫೇರ್ ವ್ಯಾಲ್ಯೂ ಗ್ಯಾಪ್, ಬ್ರೇಕ್ಔಟ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಬರೋಣ. ಇದರ ಜೊತೆಗೆ ಕನ್ಫರ್ಮೇಷನ್ ಎಂಟ್ರಿನ ನಾವು ಯಾವ ರೀತಿಯಲ್ಲಿ ಪಡೆಯಬಹುದು ಅಂತ ನೋಡ್ಕೊಂಬರೋಣ. ಇದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಒಂದು ಲೈಕ್ನ ಮಾಡಿ. ಈ ತರಹದ ಕಂಟೆಂಟ್ ಮಾಡೋಕ್ಕೆ ನಮಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಆರ್ಡರ್ ಬ್ಲಾಕ್ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ನಲ್ಲಿ ದೊಡ್ಡ ಕಂಪನಿಗಳು, ಇನ್ಸ್ಟಿಟ್ಯೂಷನ್ಸ್ಗಳು, ಬ್ಯಾಂಕ್ಗಳು ದೊಡ್ಡ ಹಣದಿಂದ ಟ್ರೇಡ್ನ ಮಾಡಿರ್ತಾರೆ. ಪ್ರೈಸ್ ಮತ್ತೆ ಅದೇ ಲೆವೆಲ್ಗೆ ಬಂದಾಗ ಯಾವ ರೀತಿ ರಿಯಾಕ್ಷನ್ ಆಗುತ್ತೋ ಅದರ ಮೇಲೆ ನಾವು ಎಂಟ್ರಿಯನ್ನು ಫೈಂಡ್ ಔಟ್ ಮಾಡಿ ಎಂಟ್ರಿನ ಪಡೆಯಬಹುದಾಗಿರುತ್ತೆ. ಅದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ನಾವು ಚಾರ್ಟ್ನಲ್ಲೇ ಹೋಗಿ ನೋಡೋಣ. ಈಗ ನೀವೇನಿದ್ದೇನು ನೋಡ್ತಾ ಇದ್ದೀರಾ, ಇದು ಅಪ್ ಟ್ರೆಂಡ್ನ ಒಂದು ಪ್ರೈಸ್ ಆಗಿರುತ್ತೆ. ಪ್ರೈಸ್ ಯಾವಾಗ ಅಪ್ ಟ್ರೆಂಡ್ನಲ್ಲಿ ಹೋಗುತ್ತೋ ಆವಾಗ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋನ ಮಾಡಿಕೊಂಡು ಪ್ರೈಸ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಈ ಥರ ಅಪ್ ಟ್ರೆಂಡ್ನಲ್ಲಿ ಇದ್ದಾಗ ಆರ್ಡರ್ ಬ್ಲಾಕ್ನ ಯಾವ ಥರ ನಾವು ಎಂಟ್ರಿನ ಫೈಂಡ್ ಔಟ್ ಮಾಡ್ಬೋದು ಅಂತ ಈಗ ನೋಡೋಣ. ಯಾವಾಗ ಈ ಒಂದು ಹೈಯರ್ ಹೈನ ಪ್ರೈಸ್ ಬ್ರೇಕ್ ಆಗಿದೆ, ಇಲ್ಲಿ ಪ್ರೈಸ್ ಬ್ರೇಕ್ ಆಗಿದೆ, ಓಕೆ, ಇಲ್ಲಿ ಪ್ರೈಸ್ನ ಬ್ರೇಕ್ ಆಗಿದೆ ಅಂದರೆ ಎಂಟ್ರಿನ ಎಲ್ಲಿ ಜಾಸ್ತಿ ಜನ ಎಂಟ್ರಿನ ಎಲ್ಲಿ ಫೈಂಡ್ ಮಾಡಿರ್ತಾರೆ ಅಂದರೆ ತೊಗೊಂಡಿರ್ತಾರೆ ಅಂದರೆ ಈ ಒಂದು ಲೆವೆಲ್ನಲ್ಲಿ ಜಾಸ್ತಿ ಜನ ಎಂಟ್ರಿನ ಫೈಂಡ್ ಮಾಡಿರ್ತಾರೆ. ಆರ್ಡರ್ ಬ್ಲಾಕ್ ಅಂದರೆ ಇಷ್ಟೇ ಸಿಂಪಲ್, ಬೇರೆ ಏನೂ ಇಲ್ಲ. ಯಾವಾಗ ಒಂದು ಹೈ ಅಪ್ ಟ್ರೆಂಡ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಹೈಯರ್ ಹೈನ ಮೇಲ್ಗಡೆ ಬ್ರೇಕ್ ಆಗುತ್ತೋ ಇದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ. ಬ್ರೇಕ್ ಆಗುತ್ತೋ ಇದೊಂದು ಲೆವೆಲ್ ಏನಾಗಿರುತ್ತೆ, ಆರ್ಡರ್ ಬ್ಲಾಕ್ ಆಗಿರುತ್ತೆ. ಇಲ್ಲಿ ನಮಗೆ ಎಂಟ್ರಿನ ಯಾವ ಥರ ನಾವು ಫೈಂಡ್ ಮಾಡೋದು ಅಂದರೆ ಪ್ರೈಸ್ ಯಾವಾಗ ಮತ್ತೆ ಇದೇ ಲೆವೆಲಿಂದ ಕೆಳಗಡೆ ಬಂದು ಇಲ್ಲಿ ಏನಾದರೂ 5 ಮಿನಿಟ್ಸ್ ಕ್ಯಾಂಡಲ್ನಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ನ ಈ ಲೆವೆಲ್ಗೆ ಎಕ್ಸಾಕ್ಟಾಗಿ ಇದು ಟಚ್ ಆಗಿರಬೇಕಾಗುತ್ತೆ. ಟಚ್ ಆಗಿ ಯಾವಾಗ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೋ ಆವಾಗ ನಾವು ಅಪ್ಸೈಡಲ್ಲಿ ಎಂಟ್ರಿನ ತೊಗೋಬಹುದು ಅಂತ. ಇಲ್ಲಿ ನಮಗೆ 1:2 ಟಾರ್ಗೆಟ್ ನಮಗೆ ಸಿಗುತ್ತೆ. ಇದೇ ರೀತಿ ನಾವು ಡೌನ್ ಟ್ರೆಂಡ್ನಲ್ಲಿ ಯಾವ ಥರ ಎಂಟ್ರಿನ ಫೈಂಡ್ ಮಾಡ್ಬೋದು ಅಂದರೆ ಇದು ಡೌನ್ ಟ್ರೆಂಡ್ ಆಗಿದೆ. ಇಲ್ಲಿ ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈನ ಮಾಡಿಕೊಂಡು ಟ್ರೆಂಡ್ ಕೆಳಗಡೆ ಬರ್ತಾ ಇರುತ್ತೆ. ಇಲ್ಲಿ ಲೋವರ್ ಲೋನ ಇದು ಪ್ರೈಸ್ ಬ್ರೇಕ್ ಆಗಿದೆ. ಇಲ್ಲಿ ಬ್ರೇಕ್ ಆಗಿದೆ ಅಂದರೆ ಇಲ್ಲಿ ತುಂಬ ಜನ ಎಂಟ್ರಿನ ಫೈಂಡ್ ಮಾಡಿರ್ತಾರೆ. ಇಲ್ಲಿ ಲೋವರ್ ಲೋನ ಬ್ರೇಕ್ ಆಗಿದೆ ಅಂದರೆ ಇದಕ್ಕೂ ಮುಂಚೆ ಇಲ್ಲಿ ದೊಡ್ಡ ಕಂಪನಿಗಳು, ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ದೊಡ್ಡ ಮನಿ ಟ್ರೇಡ್ ಆಗಿರುತ್ತೆ. ಮತ್ತೆ ಈ ಲೆವೆಲ್ಗೆ ಬಂದಾಗ ನಾವು ಯಾವ ರೀತಿ ಎಂಟ್ರಿನ ಫೈಂಡ್ ಮಾಡ್ಬೋದು ಅಂದರೆ ಈ ಲೆವೆಲ್ಗೆ ಬಂದಾಗ ಯಾವಾಗ ಒಂದು 5 ಮಿನಿಟ್ಸ್ ಕ್ಯಾಂಡಲ್ನಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೋ ಈ ಲೆವೆಲ್ಗೆ ಟಚ್ ಆಗಿರಬೇಕಾಗಿರುತ್ತೆ ಕ್ಯಾಂಡಲ್. ಡೌನ್ ಸೈಡಲ್ಲಿ ಪ್ಲ್ಯಾನ್ನ ಮಾಡಬಹುದಾಗಿರುತ್ತೆ. SL ಈ ಲೆವೆಲ್ನ ಸ್ವಲ್ಪ ಮೇಲ್ಗಡೆ ಇರುತ್ತೆ, ನಮ್ಮ ಟಾರ್ಗೆಟ್ ಇಲ್ಲಿ ಇರುತ್ತೆ. 1:2 ಟಾರ್ಗೆಟ್ ನಮಗೆ ಇಲ್ಲಿ ಈಸಿಯಾಗಿ ಸಿಗುತ್ತೆ. ಲಿಕ್ವಿಡಿಟಿ ಅಂದರೆ ಟ್ರ್ಯಾಪ್ ಅಂತಲೂ ಕರಿಬಹುದು. ನಮ್ಮಂಥ ರೀಟೇಲ್ ಟ್ರೇಡರ್ಸ್ಗಳು ಎಂಟ್ರಿನ ತೊಗೊಂಡ್ಮೇಲೆ ಅಲ್ಲಿ ಸ್ಟಾಪ್ ಲಾಸ್ನ ಇಟ್ಟಿರ್ತೀವಿ. ಅದನ್ನು ಟ್ರಿಗರ್ ಮಾಡಿದರೆ ಪ್ರೈಸ್ನಲ್ಲಿ ಒಂದು ದೊಡ್ಡ ಮೂಮೆಂಟಮ್ ಕಾಣುತ್ತೆ. ಅದು ಲಿಕ್ವಿಡಿಟಿಯ ಕಾರಣಕ್ಕೆ ಆಗಿರುತ್ತೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಚಾರ್ಟ್ನಲ್ಲೇ ಹೋಗಿ ನೋಡೋಣ. ಲಿಕ್ವಿಡಿಟಿ ಅಂದರೆ ಸಿಂಪಲ್. ಈಗ ನೀವೇನು ಮಾಡ್ತೀರಾ, ಇಲ್ಲಿ ಹೈಯರ್ ಹೈ ಹೈಯರ್ ಲೋ ಈ ಥರ ಮಾಡ್ಕೊಂಡು ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ. ಯಾವಾಗ ಈ ಹೈಯರ್ ಹೈನ ಬ್ರೇಕ್ ಆಗಿ ಮೇಲ್ಗಡೆ ಹೋಗುತ್ತೆ ಆರ್ಡರ್ ಬ್ಲಾಕ್ನ ಸ್ಟ್ರಾಟರ್ಜಿಯ ಮೇಲೆ ನಾವು ಇಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡ್ತೀವಿ. ಯಾವಾಗ ನಾವು ಪ್ಲ್ಯಾನ್ ಮಾಡ್ತೀವಿ ಪ್ರೈಸ್ ಮತ್ತೆ ಈ ಲೆವೆಲ್ಗೆ ಬಂದಾಗ ಇಫ್ ಇನ್ ಕೇಸ್ ಮೇಲ್ಗಡೆ ಏನಾದರೂ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆದರೆ ಇಲ್ಲಿಂದ ನಾವು ಏನು ಮಾಡ್ತೀವಿ ಎಂಟ್ರಿನ ಪ್ಲ್ಯಾನ್ ಮಾಡ್ತೀವಿ. ಇಲ್ಲಿ ನಾವು ಎಂಟ್ರಿನ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಏನು ಮಾಡ್ತೀವಿ, ಈ ಲೆವೆಲ್ನ ಕೆಳಗಡೆ SLನ ಇಟ್ಟಿರ್ತೀವಿ. ಈ ಲೆವೆಲ್ ಕೆಳಗಡೆ ಇಲ್ಲಿ SLನ ಇಟ್ಟಿದ್ದೀವಿ ಅಂದರೆ ಇಲ್ಲಿ ಏನು ಮಾಡ್ತಾರೆ ಟ್ರ್ಯಾಪ್ ಅಂತ. ಅಂದರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಯಿತು ಅಂತ ಸಡನ್ನಾಗಿ ಎಂಟ್ರಿ ತೊಗೊಂಡಾಗ ಪ್ರೈಸ್ ಏನು ಮಾಡುತ್ತೆ, ಸ್ವಲ್ಪ ಮೇಲುಗಡೆ ಹೋದ ಹಾಗೆ ಮಾಡಿ ಸಡನ್ನಾಗಿ ಈ ಒಂದು ಆರ್ಡರ್ ಬ್ಲಾಕ್ನ ಕೆಳಗಡೆ ನಾವೇನು SL ಇಟ್ಟಿರ್ತೀವಿ ಈ SLನ ಹಿಟ್ಟಾಗಿ ಪ್ರೈಸ್ ಏನಾಗುತ್ತೆ ಸಡನ್ನಾಗಿ ಒಂದು ಡೌನ್ ಸೈಡಲ್ಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಈಸಿಯಾಗಿ ಯಾವ ಥರ ಎಂಟ್ರಿನ ಫೈಂಡ್ ಮಾಡ್ಬೋದು ಅಂದರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿರುತ್ತಲ್ಲ ಮೇಲ್ಗಡೆ, ಈ ಗ್ರೀನ್ ಕ್ಯಾಂಡಲ್ನ ಲೋ ಏನಾದರೂ ಇಫ್ ಇನ್ ಕೇಸ್ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನಾದರೂ ಕ್ಲೋಸ್ ಆದರೆ ಸಡನ್ನಾಗಿ ನಾವೇನು ಮಾಡಬೇಕು ಡೌನ್ ಸೈಡಲ್ಲಿ ಪ್ಲ್ಯಾನ್ನ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಇಲ್ಲಿ ಮೇಲ್ಗಡೆ ಹೋಗುತ್ತೆ ಅಂತೇಳಿ ಎಂಟ್ರಿ ತೊಗೊಂಡಿರೋ ಎಲ್ಲ ಟ್ರೇಡರ್ಸ್ಗಳ ಸ್ಟಾಪ್ ಲಾಸ್ ಈ ಲೆವೆಲ್ನ ಕೆಳಗಡೆ ಇರುತ್ತೆ. ಹಾಗಾಗಿ ಇಲ್ಲಿ ಅವ್ರನ್ನೆಲ್ಲ ಟ್ರ್ಯಾಪ್ ಮಾಡಿಬಿಟ್ಟು ಮಾರ್ಕೆಟ್ ಕೆಳಗಡೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ನಾವು ಇಲ್ಲಿ ಎಂಟ್ರಿನ ಫೈಂಡ್ ಮಾಡಿ ಎಂಟ್ರಿನ ತೊಗೋಬಹುದಾಗಿರುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಚಾರ್ಟ್ನಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಆದರೆ ಅದರ ಹಿಂದೆ ಒಂದು ದೊಡ್ಡ ಅಮೌಂಟ್ನ ಟ್ರೇಡ್ ಆಗಿರುತ್ತೆ ಅಂತ.
ದೊಡ್ಡ ಅಮೌಂಟ್ನ ಟ್ರೇಡ್ ಮಾಡೋದು ನಮ್ಮಂಥ ರೀಟೇಲ್ ಟ್ರೇಡರ್ಸ್ಗಳು ಅಲ್ಲ. ದೊಡ್ಡ ದೊಡ್ಡ ಕಂಪನಿಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು ದೊಡ್ಡ ಅಮೌಂಟ್ನಿಂದ ಟ್ರೇಡ್ನ ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ನಾವು ಯಾವ ರೀತಿಯಲ್ಲಿ ಎಂಟ್ರಿಯನ್ನು ಫೈಂಡ್ ಮಾಡ್ಬೋದು ಅಂತ ಚಾರ್ಟ್ನಲ್ಲೇ ಹೋಗಿ ನೋಡ್ಕೊಂಡು ಬರೋಣ. ಎಸ್, ಈಗ ನೀವು ಇದೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ 3 ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡೋಣ. ಇದು ಚಿಕ್ಕ ಕ್ಯಾಂಡಲ್ ಆಗಿದೆ, ಇದು ದೊಡ್ಡ ಕ್ಯಾಂಡಲ್ ಆಗಿದೆ, ಇದು ಚಿಕ್ಕ ಕ್ಯಾಂಡಲ್ ಆಗಿದೆ. ಈ ಥರ ಇದ್ದಾಗ ನಾವಿಲ್ಲಿ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ನ ಯಾವ ಥರ ನಾವು ಫೈಂಡ್ ಮಾಡೋದು ಅಂದರೆ, ಇದು ನೀವು ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಕ್ಯಾಂಡಲ್ಗೂ ಮತ್ತು ಈ ಒಂದು ಕ್ಯಾಂಡಲ್ಗೂ ಮಿಡಲ್ಲು ತುಂಬ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ನಾವು ಇಲ್ಲಿಂದ ಈ ಲೆವೆಲ್ಗೆ, ಇಲ್ಲಿಂದ ಈ ಲೆವೆಲ್ಗೆ, ಇಫ್ ಇನ್ ಕೇಸ್ ಈ ಕ್ಯಾಂಡಲಲ್ಲಿ ಮತ್ತು ಈ ಕ್ಯಾಂಡಲಲ್ಲಿ ವಿಕ್ ಏನಾದರೂ ಇದ್ದರೆ ನಾವು ವಿಕ್ನ ಕನ್ಸಿಡರ್ ಮಾಡಿಕೊಂಡು ಈ ಥರ ಲೈನ್ನ ಎಳಬೇಕಾಗತ್ತೆ. ಈ ಮಿಡಲಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಗ್ಯಾಪ್ಗೆ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಇಲ್ಲಿ ನಾವು ಎಂಟ್ರಿನ ಯಾವ ಥರ ಫೈಂಡ್ ಮಾಡೋದು ಅಂದರೆ, ಪ್ರೈಸ್ ಈಗ ಇಲ್ಲಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಕೆಳಗಡೆ ಬಂದಾಗ ಇದೆಲ್ಲ ಏನಾಗುತ್ತೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರುತ್ತೆ. ಯಾವಾಗ ಈ ಒಂದು ರೇಂಜ್ನ ಕೆಳಗಡೆ ಬಂದು 5 ನಿಮಿಷದಲ್ಲಿ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗುತ್ತೋ ಒಂದು ಗ್ರೀನ್ ಕ್ಯಾಂಡಲ್, ಆವಾಗ ನಾವು ಅಪ್ಸೈಡಲ್ಲಿ ಎಂಟ್ರಿನ ಪ್ಲಾನ್ ಮಾಡಬಹುದಾಗಿರುತ್ತೆ. ನಮ್ಮ SL ಏನಾಗಿರುತ್ತೆ, ಈ ಒಂದು ಕ್ಯಾಂಡಲ್ನ ಕೆಳಗಡೆ ಆಗಿರುತ್ತೆ. ಯಾಕೆ ನಾವು ಇಲ್ಲಿ ಎಂಟ್ರಿನ ಪ್ಲಾನ್ ಮಾಡಬಹುದು ಅಂದರೆ, ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಿದೆ ಅಂದರೆ ಇದು ದೊಡ್ಡ ಅಮೌಂಟ್ನ ಟ್ರೇಡ್ ಆಗಿರುತ್ತೆ. ಹಾಗಾಗಿ ನಾವು ಈ ಲೆವೆಲ್ಗೆ ಬಂದಾಗ ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಲೆವೆಲ್ ಆಗಿ ನಮಗೆ ಕಾಣಕ್ಕೆ ಸಿಗುತ್ತೆ. ಹಾಗಾಗಿ ಯಾವಾಗ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೋ ಈ ಲೆವೆಲ್ನ ಟಚ್ ಆಗಬೇಕು. ಈ ಲೆವೆಲ್ನ ಟಚ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಯಾವಾಗ ನಮಗೆ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗುತ್ತೋ ಆವಾಗ ನಾವು ಅಪ್ಸೈಡಲ್ಲಿ ಪ್ಲಾನ್ನ ಮಾಡಬಹುದಾಗಿರುತ್ತೆ. ನಮ್ಮ SL ಏನಾಗಿರುತ್ತೆ, ಈ ಒಂದು ಚಿಕ್ಕ ಕ್ಯಾಂಡಲ್ನ ಕೆಳಗಡೆ ನಮ್ಮ SLನ ನಾವು ಇಡಬೇಕಾಗುತ್ತೆ. ಆ್ಯಂಡ್ ದೆನ್ ನಮ್ಮ ಟಾರ್ಗೆಟ್ ಈ ಒಂದು ಎಲ್ಲಿವರೆಗೂ ಮೇಲ್ಗಡೆ ಹೋಗಿರುತ್ತೆ ಅಲ್ಲಿವರೆಗೂ ನಾವು ಇಡಬಹುದಾಗಿರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಅದೇ ಈ ಒಂದು ಲೆವೆಲ್ಗೆ ಕೆಳಗಡೆ ಬಂದು ಈ ಕ್ಯಾಂಡಲ್ನ ಅರ್ಧದಷ್ಟು ಟಚ್ ಆಗಿ ಮೇಲ್ಗಡೆ ಏನಾದರೂ ಕ್ಲೋಸ್ ಆದರೆ ನಾವು ಅವಾಗ ಪ್ರೈಸ್ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಾವು ಎಂಟ್ರನ್ನ ತೊಗೊಂಡು ಎಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಿರೋ ಅದಕ್ಕಿಂತ ಸ್ವಲ್ಪ ಕೆಳಗಡೆ ನಾವು ಟಾರ್ಗೆಟ್ನ ಇಟ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮ SL ಈ ಒಂದು ಕ್ಯಾಂಡಲ್ನ ಕೆಳಗಡೆ ನಮ್ಮ SLನ ನಾವು ಇಡಬಹುದಾಗಿರುತ್ತೆ. ಬ್ರೇಕ್ಔಟ್ ಸ್ಟ್ರಕ್ಚರ್. ಪ್ರೈಸ್ ಸ್ವಲ್ಪ ಸಮಯದವರೆಗೆ ಒಂದೇ ರೇಂಜ್ನಲ್ಲಿ ಮೂಮೆಂಟಮ್ ಆಗ್ತಾ ಇರುತ್ತೆ. ಯಾವಾಗ ಆ ಒಂದು ರೇಂಜ್ನ ಬ್ರೇಕ್ ಆಗಿ ಮೇಲ್ಗಡೆ ಅಥವಾ ಕೆಳಗಡೆ ಹೋಗುತ್ತೋ ಅದಕ್ಕೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಬ್ರೇಕ್ಔಟ್ ಸ್ಟ್ರಕ್ಚರ್ನ ನೋಡಿಕೊಂಡು ನಾವು ಯಾವ ರೀತಿಯಲ್ಲಿ ಎಂಟ್ರಿನ ಫೈಂಡ್ ಮಾಡ್ಬೋದು ಅಂತ ಚಾರ್ಟ್ನಲ್ಲಿ ನೋಡೋಣ. ಬ್ರೇಕ್ಔಟ್ ಸ್ಟ್ರಕ್ಚರ್. ಪ್ರೈಸ್ ಯಾವಾಗಲೂ ಒಂದೇ ರೇಂಜ್ನಲ್ಲಿ ಮೂಮೆಂಟಮ್ ಆಗ್ತಾ ಇರುತ್ತೆ. ಮೇಲ್ಗಡೆ ಸೆಲ್ಲರ್ಸ್ಗಳು ಪ್ರೈಸ್ನ ಹೋಗೋಕ್ಕೆ ಬಿಡ್ತಾ ಇರಲ್ಲ, ಅದೇ ಥರ ಬಯರ್ಸ್ಗಳು ಪ್ರೈಸ್ನ ಕೆಳಗಡೆ ಹೋಗೋಕ್ಕೆ ಬಿಡ್ತಾ ಇರೋದಿಲ್ಲ. ಯಾಕೆ ಅಂದರೆ ಸೆಲ್ಲರ್ಸ್ಗಳ ಎಲ್ಲ SLಗಳು ಏನಾಗಿರುತ್ತೆ ಈ ಲೆವೆಲ್ನ ಮೇಲ್ಗಡೆ ಇಟ್ಟಿರ್ತಾರೆ. ಅದೇ ಥರ ಬಯರ್ಸ್ಗಳು ಅವರ ಸ್ಟಾಪ್ ಲಾಸ್ನ ಈ ಒಂದು ಲೆವೆಲ್ನ ಕೆಳಗಡೆ ಇಟ್ಟಿರ್ತಾರೆ. ಸೊ ಈ ಥರ ಇದ್ದಾಗ ಬಯರ್ಸ್ಗಳು ಈ ಲೆವೆಲ್ನ ಕೆಳಗಡೆ ಪ್ರೈಸ್ನ ಹೋಗೋಕ್ಕೆ ಬಿಡೋದಿಲ್ಲ, ಸೆಲ್ಲರ್ಸ್ಗಳು ಈ ಲೆವೆಲ್ನ ಕೆಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಇದರ ಮೇಲ್ಗಡೆ ಇವರ SL ಇರುತ್ತೆ, ಇದರ ಕೆಳಗಡೆ ಇವರ SL ಇರುತ್ತೆ. ಸೊ ಈ ಥರ ಇದ್ದಾಗ ಯಾವ ಥರ ಒಂದು ಎಂಟ್ರಿ ನಾವು ಫೈಂಡ್ ಮಾಡ್ಬೋದು ಅಂದರೆ, ಪ್ರೈಸ್ ಯಾವಾಗ ಕೆಳಗಡೆ ಆಗಿರ್ಬೋದು ಅಥವಾ ಮೇಲ್ಗಡೆ ಆಗಿರ್ಬೋದು ಬ್ರೇಕ್ ಆಯಿತು ಅಂದರೆ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಯಾವಾಗ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೋ ಆವಾಗ ಸಡನ್ನಾಗಿ ನಾವು 1 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕಾಗತ್ತೆ. 1 ಮಿನಿಟ್ ಕ್ಯಾಂಡಲಲ್ಲಿ ಏನಾಗುತ್ತೆ, ಸಿಂಪಲ್ಲಾಗಿ ಈ ಒಂದು ಲೆವೆಲಿಂದ ಟಚ್ ಆಗಿ ಇಲ್ಲಿ ಮೇಲ್ಗಡೆ 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಒಂದು ಗ್ರೀನ್ ಕ್ಯಾಂಡಲ್, ಚಿಕ್ಕದಾದಂಥ ಒಂದು ಗ್ರೀನ್ ಕ್ಯಾಂಡಲ್ ನಮಗೆ ಫಾರ್ಮೇಷನ್ ಆಗೋಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆಗಿಲ್ಲ, ಪ್ರೈಸ್ ಇಲ್ಲಿಂದ ಮತ್ತೆ ಕೆಳಗಡೆ ಬಂದು ಮೇಲ್ಗಡೆ ಹೋಯಿತು ಅಂದರೆ ಯಾವಾಗ ಈ ಒಂದು ಗ್ರೀನ್ ಕ್ಯಾಂಡಲ್ನ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗುತ್ತೋ ಇನ್ 1 ಮಿನಿಟ್ ಟೈಮ್ ಫ್ರೇಮ್ ಸಡನ್ನಾಗಿ ನಾವು ಆವಾಗ ಅಪ್ಸೈಡಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡಬಹುದಾಗಿರುತ್ತೆ. ನಮ್ಮ SL ಏನಾಗಿರುತ್ತೆ, ಲೆವೆಲ್ಗೆ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಗಿರುವಂಥ ಕ್ಯಾಂಡಲ್ಗೆ ಕೆಳಗಡೆ ಗ್ಯಾಪ್ನ ಬಿಟ್ಟು ಅಲ್ಲಿ SL ಇರುತ್ತೆ, 1:2 ನಮ್ಮ ಟಾರ್ಗೆಟ್ ಆಗಿರುತ್ತೆ. ಅದೇ ಥರ ನಾವು ಡೌನ್ ಸೈಡಲ್ಲಿ ಯಾವ ಥರ ಪ್ಲ್ಯಾನ್ ಮಾಡೋದು ಅಂದರೆ, ಕೆಳಗಡೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಯಾವಾಗ ಪ್ರೈಸ್ ಮತ್ತೆ ಈ ಲೆವೆಲ್ಗೆ ಬಂದು 1 ಮಿನಿಟ್ ಟೈಮ್, ಇದನ್ನು ನಾವೇನಿಗೆ ಚಾರ್ಟ್ ನೋಡ್ತಾ ಇದ್ದೀವಲ್ಲ ಇದು 15 ಮಿನಿಟ್ ಟೈಮ್ ಫ್ರೇಮ್ನದು ಆಗಿರುತ್ತೆ. ಇಲ್ಲಿ ಕೆಳಗಡೆ ಬಂದು ಯಾವಾಗ ಮೇಲ್ಗಡೆ ಹೋಗಿ ಮತ್ತೆ ಒಂದು ರೀಟೆಸ್ಟ್ನ ಮಾಡಿ ಈ ಲೆವೆಲ್ಗೆ ಒಂದು
ಕ್ಲೋಸ್ ಆಗುತ್ತೋ ಆವಾಗ ನಾವು ಎಂಟ್ರಿನ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಆಗಿಲ್ಲ, ಇಲ್ಲಿ ಒಂದು ಅದೇ ಥರ ಸ್ವಲ್ಪ ಸ್ಲೋ ಮೂಮೆಂಟಮ್ ಮಾಡಿಕೊಂಡು ಮೇಲ್ಗಡೆ ಪ್ರೈಸ್ ಬಂತು ಅಂದರೆ ಯಾವಾಗ ಬ್ರೇಕ್ ಆಗಿರುವಂಥ ಕ್ಯಾಂಡಲ್ನ ಮೇಲ್ಗಡೆ ಕ್ಲೋಸ್ ಆಗುತ್ತೋ ಆವಾಗ ನಾವೇನು ಮಾಡಬೇಕಾಗುತ್ತೆ, ಡೌನ್ ಸೈಡಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇಲ್ಲಿಗೆ ನಾವು ಎಂಟ್ರಿ ಏನಾದರೂ ತೊಗೊಂಡ್ರೆ ನಮ್ಮ ಸ್ಟಾಪ್ ಲಾಸ್ ಎಷ್ಟಾಗಿರುತ್ತೆ, ಈ ರೀಟೆಸ್ಟ್ ಕ್ಯಾಂಡಲ್ನ ಮೇಲ್ಗಡೆ ಸ್ವಲ್ಪ ಗ್ಯಾಪ್ನ ಬಿಟ್ಟು ಅಲ್ಲಿ ನಮ್ಮ SL ಇರುತ್ತೆ, 1:2 ನಮ್ಮ ಟಾರ್ಗೆಟ್ ಆಗಿರುತ್ತೆ, ಅಥವಾ 1:1.5 ನಮ್ಮ ಟಾರ್ಗೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಚೇಂಜ್ ಆಫ್ ಕ್ಯಾರೆಕ್ಟರ್. ಪ್ರೈಸ್ ಯಾವುದಾದರೂ ಒಂದು ಟ್ರೆಂಡ್ನಲ್ಲಿ ಮೂವ್ ಆಗಬೇಕು ಅಂದರೆ ಸಡನ್ನಾಗಿ ಮೂವ್ ಆಗೋದಿಲ್ಲ, ಅಥವಾ ಕೆಳಗಡೆ ಬರಬೇಕು ಅಂದರೆ ಸಡನ್ನಾಗಿ ಕೆಳಗಡೆನೂ ಬರೋದಿಲ್ಲ. ಮೇಲ್ಗಡೆ ಹೋಗಬೇಕು ಅಂದರೆ ಹೈಯರ್ ಹೈ ಹೈಯರ್ ಲೋನ ಮಾಡ್ತಾ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಅದೇ ಕೆಳಗಡೆ ಬರಬೇಕು ಅಂದರೆ ಲೋವರ್ ಲೋ ಲೋವರ್ ಹೈನ ಮಾಡ್ತಾ ಕೆಳಗಡೆ ಬರುತ್ತೆ. ಇವತ್ತಿನ ಟ್ರೆಂಡ್ ಏನಾದರೂ ಅಪ್ ಟ್ರೆಂಡ್ ಆಗಿದ್ದು ಹೈಯರ್ ಹೈ ಹೈಯರ್ ಲೋನ ಮಾಡ್ತಾ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಯಾವಾಗ ಒಂದು ಇಂಪಾರ್ಟೆಂಟ್ ಲೆವೆಲ್ನ ಬ್ರೇಕ್ ಆಗಿ ಕೆಳಗಡೆ ಪ್ರೈಸ್ ಬರುತ್ತೋ ಆವಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು ಅಂತ. ಈ ತರಹದ ಚೇಂಜ್ ಆಫ್ ಕ್ಯಾರೆಕ್ಟರ್ ಇದ್ದಾಗ ನಾವು ಎಂಟ್ರಿಯನ್ನು ಯಾವ ತರಹ ಫೈಂಡ್ ಮಾಡಬಹುದು ಅಂತ ಚಾರ್ಟ್ನಲ್ಲೇ ಹೋಗಿ ನೋಡೋಣ. ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದರೆ ಯಾವಾಗ ಒಂದು ದಿನದ ಟ್ರೆಂಡ್ ಅಪ್ ಟ್ರೆಂಡ್ ಆಗಿರುತ್ತೋ ಆ ಒಂದು ಟ್ರೆಂಡನ್ನು ಆ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಕೆಳಗಡೆ ರಿವರ್ಸ್ ಆಗಿ ಟ್ರೆಂಡ್ನ ಚೇಂಜ್ ಮಾಡೋದೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರುತ್ತೆ. ಇದು ಯಾವ ಥರ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಹೈಯರ್ ಹೈ ಹೈಯರ್ ಲೋನ ಫಾರ್ಮೇಷನ್ ಮಾಡಿಕೊಂಡು ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ. ಯಾವಾಗ ಇಲ್ಲಿ ಈ ಒಂದು ಲೆವೆಲ್ನ ಬ್ರೇಕ್ ಆಗಿ ಕೆಳಗಡೆ ಬರುತ್ತೋ ಪ್ರೈಸ್, ಆವಾಗ ಈ ಒಂದು ಟ್ರೆಂಡ್ನ ಕ್ಯಾರೆಕ್ಟರ್ ಚೇಂಜ್ ಆಯಿತು ಅಂತ ನಮಗೆ ಅರ್ಥ ಆಗುತ್ತೆ. ಇದು ಯಾವ ಥರ ನಾವಿಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು ಅಂತ ನಾವು ಫೈಂಡ್ ಮಾಡ್ಬೋದು ಅಂದರೆ, ಇಲ್ಲಿ ಏನಕ್ಕೆ ನಾವು ಫೈಂಡ್ ಮಾಡಿಲ್ಲ ಅಂದರೆ ನೀವು ಗಮನಿಸ್ಬೋದು, ಇಲ್ಲಿ ಹೈಯರ್ ಹೈನ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿ ಮತ್ತು ಒಂದು ಹೈಯರ್ ಹೈ ಫಾರ್ಮೇಷನ್ ಆಗಿದೆ. ಇಟ್ ಮೀನ್ಸ್ ತುಂಬ ಟ್ರೇಡರ್ಸ್ಗಳು ಏನು ಮಾಡಿರ್ತಾರೆ, ಈ ಲೆವೆಲ್ನ ಕೆಳಗಡೆ ಎಂಟ್ರಿನ ತೊಗೊಂಡಿರ್ತಾರೆ. ಯಾಕೆ ಅಂದರೆ ಇಲ್ಲಿ ಹೈಯರ್ ಹೈ, ಈ ಒಂದು ಹೈಯರ್ ಹೈನ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿದೆ ಅಂದರೆ ಇಲ್ಲಿ ತುಂಬ ಜನ ಎಂಟ್ರಿನ ತೊಗೊಂಡಿರ್ತಾರೆ ಅಂತ. ಸೊ ಯಾವಾಗ ಈ ಒಂದು ಲೆವೆಲ್ನ ಕೆಳಗಡೆ ಏನಾದರೂ ಪ್ರೈಸ್ ಬ್ರೇಕ್ ಆಗಿ ಕೆಳಗಡೆ ಬರುತ್ತೋ ಆವಾಗ ಟ್ರೆಂಡಿಂದ ಚೇಂಜ್ ಆಗಿದೆ ಅಂತ ನಾವು ತಿಳ್ಕೊಬೋದಾಗಿರುತ್ತೆ. ಆಗ ಬೈಯಿಂಗ್ಗೆ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿರೋ ತುಂಬ ಜನ ಸೆಲ್ ಕಡೆಗೆ ಪ್ಲ್ಯಾನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಾವು ಎಂಟ್ರಿನ ಯಾವ ಥರ ಫೈಂಡ್ ಮಾಡಬಹುದು ಅಂದರೆ ರೀಟೆಸ್ಟ್ ಎಂಟ್ರಿನ ಪ್ಲ್ಯಾನ್ ಮಾಡಬಹುದು. ಇಲ್ಲಿ ನಾವು ಈ ಒಂದು ಇಂಪಾರ್ಟೆಂಟ್ ಹೈಯರ್ ಲೋನ ಬ್ರೇಕ್ ಆಗಿ ಪ್ರೈಸ್ ಕೆಳಗಡೆ ಬಂದಿರುತ್ತೋ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಏನಾದರೂ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ, ಅಥವಾ ಇಲ್ಲ ಮೇಲ್ಗಡೆ ಹೋಗಿ ಈ ಒಂದು ಲೆವೆಲ್ನ ಕೆಳಗಡೆ 5 ಮಿನಿಟ್ಸ್ ಟೈಮ್ ಫ್ರೇಮ್ನಲ್ಲಿ ಏನಾದ್ರೂ ರೆಡ್ ಕ್ಯಾಂಡಲ್ ಕ್ಲೋಸ್ ಆದರೆ ಆವಾಗ ನಾವು ಡೌನ್ ಸೈಡಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡಬಹುದಾಗಿರುತ್ತೆ. ಈ ಲೆವೆಲ್ನ ಬ್ರೇಕ್ ಆಗಿರುವಂಥ 5 ಮಿನಿಟ್ಸ್ ಕ್ಯಾಂಡಲ್ನ ಹೈನಲ್ಲಿ ಕೂಡ ನಾವು ನಮ್ಮ SLನ ಇಡಬಹುದು, ಅಥವಾ ಇಲ್ಲಿವರೆಗೂ ನಾವು SLನ ಇಡಬಹುದಾಗುತ್ತೆ. ನಾನು ಕಂಫರ್ಟೇಬಲ್ನ ಇಲ್ಲಿಗೆ ಇಡ್ತೀನಿ, ನಮ್ಮ ಟಾರ್ಗೆಟ್ನ ನಾವು 1:2 ನಾವು ಇಡಬಹುದಾಗಿರುತ್ತೆ. ಈಗ ನಾವೇನು ನೋಡಿದ್ವಲ್ಲ, ಆರ್ಡರ್ ಬ್ಲಾಕ್ ಆಗಿರ್ಬೋದು, ಲಿಕ್ವಿಡಿಟಿ, FVG, ಬ್ರೇಕ್ಔಟ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್, ಇವೆಲ್ಲದರಲ್ಲೂ ನಾವು ಎಂಟ್ರಿನ ಯಾವ ಥರ ಫೈಂಡ್ ಮಾಡಬಹುದು ಅಂದರೆ ಡೈರೆಕ್ಷನ್ ಬೇಸ್ಡ್ ಎಂಟ್ರಿ. ಅಂದರೆ ಪ್ರೈಸ್ ಯಾವ ಡೈರೆಕ್ಷನ್ನಲ್ಲಿ ಹೋಗ್ತಾ ಇರುತ್ತೋ ಆ ಡೈರೆಕ್ಷನ್ನ ನಾವು ಕ್ಯಾಚ್ ಮಾಡಿಕೊಂಡು ಅಲ್ಲಿ ನಾವು ಎಂಟ್ರಿನ ಫೈಂಡ್ ಮಾಡಿಬಿಟ್ಟು ಎಂಟ್ರಿನ ಆಗಿ ಪ್ರಾಫಿಟ್ನ ಮಾಡೋದಾಗಿರುತ್ತೆ. ಎರಡನೇದು ಫೈಂಡ್ ಅ ಲಿಕ್ವಿಡಿಟಿ ಆಫ್ ಏರಿಯಾ. ಅಂದರೆ ಲಿಕ್ವಿಡಿಟಿ ಏರಿಯಾನ ನಾವು ಫೈಂಡ್ ಮಾಡಿದ್ರೆ ಅಲ್ಲಿ ನಮಗೆ ಸಿಂಪಲ್ಲಾಗಿ ಎಂಟ್ರಿಗಳು ಫೈಂಡ್ ಆಗುತ್ತೆ. ಯಾರು ಒಂದು ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡಿರ್ತಾರೋ ಆ ಲೆವೆಲ್ಲು ಬ್ರೇಕ್ ಆಗಿ ರಿವರ್ಸ್ ಏನಾದರೂ ಬಂದರೆ ಅಲ್ಲಿ ಟ್ರ್ಯಾಪ್ ಬೇಸ್ಡ್ ಆಗಿ ಕೂಡ ನಾವು ಎಂಟ್ರಿನ ಪ್ಲ್ಯಾನ್ ಮಾಡಬಹುದಾಗಿರುತ್ತೆ. ಸ್ಪಾಟ್ ಆರ್ಡರ್ ಬ್ಲಾಕ್ ಅಥವಾ FVG, ಫೇರ್ ವ್ಯಾಲ್ಯೂ ಗ್ಯಾಪ್ ಅಥವಾ ಆರ್ಡರ್ ಬ್ಲಾಕ್ನ ನಾವು ನೋಡಿಕೊಂಡು ಅದರ ಮೇಲ್ಗಡೆ ಕೂಡ ನಾವು ಎಂಟ್ರಿನ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಶಿಫ್ಟ್ LTF ಅಂದರೆ ಈಗ ನಾವು ಚಾರ್ಟ್ನ ರೀಡ್ ಮಾಡೋದು 15 ನಿಮಿಷದ ಟೈಮ್ ಫ್ರೇಮ್ ಆಗಿರ್ಬೋದು ಅಥವಾ 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ಚಾರ್ಟ್ನ ರೀಡ್ನ ಮಾಡ್ತಾ ಇರ್ತೀವಿ. ಕನ್ಫರ್ಮೇಷನ್ ಮತ್ತು ಎಂಟ್ರಿಗಾಗಿ ಲೋ ಟೈಮ್ ಫ್ರೇಮ್ ಶಿಫ್ಟ್ ಆಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 5 ಮಿನಿಟ್ಸ್ ಆಗಿರ್ಬೋದು, 1 ಮಿನಿಟ್ ಟೈಮ್ ಫ್ರೇಮ್ ಆಗಿರ್ಬೋದು. ಈ ಥರ ನಾವು ಚೇಂಜ್ ಆಫ್ ಟೈಮ್ನ ನೋಡಿಕೊಂಡು ಎಂಟ್ರಿನ ಪ್ಲ್ಯಾನ್ ಮಾಡಬಹುದಾಗಿರುತ್ತೆ. ಎಂಟ್ರಿ ಆನ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆರ್ ಬ್ರೇಕ್ಔಟ್ ಸ್ಟ್ರಕ್ಚರ್. ಬ್ರೇಕ್ಔಟ್ ಸ್ಟ್ರಕ್ಚರಲ್ಲಿ ಆಗಿರ್ಬೋದು ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟ್ರಲ್ಲಿ ಪ್ರೈಸ್ನ ಅಕ್ಯುರೇಟ್ ಆಗಿ ರೀಡ್ನ ಮಾಡಿಬಿಟ್ಟು ಆಮೇಲೆ ನೀವು ಎಂಟ್ರಿನ ಫೈಂಡ್ ಮಾಡಿ ಎಂಟ್ರಿನ ತಗೋಬೋದಾಗಿರುತ್ತೆ. ಈ SMC ಕಾನ್ಸೆಪ್ಟನ್ನು ನಿಮಗೆ ಸಿಂಪಲ್ಲಾಗಿ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ, ಟ್ರೇಡಿಂಗ್ ಕಲಿಬೇಕು ಅಂತ ಇರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಈ ವಿಡಿಯೋದಿಂದ ನೀವೇನನ್ನಾದರೂ ಕಲ್ತಿದ್ದೀನಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.